ನಿಮಗೆ ಯಾವಾಗಿಂದ ಇತ್ತು ಸಂಧಿವಾತ? ಸರ್ ನನಗೆ ಗೊತ್ತಾಗಿಲ್ಲ. ಆಮೇಲೆ ಮೈಸೂರಲ್ಲಿ ಒಂದ್ಸಲಿ ಹೋದಾಗ ಚೆಕ್ ಮಾಡಿದ್ರು ಇದು ಊದ್ಕೊಂಡಿತ್ತು ಅಂತ. ಅವಾಗ ಆರಿ ಐತೆ ಅಂತ ಅವಾಗ ಗೊತ್ತಾಯ್ತು ನನಗೆ. ಹಿಂಗೆ ಒಂದ್ ಸ್ಪೂನ್ ಹಿಡಿಯಕ್ಕೂ ಆಯ್ತಿರ್ಲಿಲ್ಲ ನನ್ನ ಕೈಲಿ. ನನಗೆ ಅಷ್ಟು ತಡ್ಕೊಳಕ್ಕೆ ಆಗ್ಲಿಲ್ಲ ಸರ್. ಆಮೇಲೆ ಒಂದ್ ದಿವಸ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟೆ. ಇನ್ನು ನಾನು ಇರೋದು ಬೇಡ. ಮನೇಲೂ ಹೇಳಿದ್ದಿಲ್ಲ ನಾನು ನಮ್ಮ ಮನೆಯವ್ರಿಗೆ. ನನಗಿರೋಕೆ ಆಯ್ತಾ ಇರಲಿಲ್ಲ ಸರ್. ಅಷ್ಟು ಪೇಯ್ನು ಮತ್ತು ಬಾಡಿ ಎಲ್ಲ ಉರಿ ಉರಿ. ಇವಾಗ ನಾನು ಇಲ್ಲಿ ಬಂದು ಒಂದು 5 ವಿಸಿಟ್ಗೆ ಚೆನ್ನಾಗಿದೆ ಸರ್. ಎಷ್ಟು ಪರ್ಸೆಂಟ್ ಕಡಿಮೆ ಇದೆ 100 ಅಲ್ಲಿ? ಸರ್ ನಾನು ಫುಲ್ ನೋವೇ ಇಲ್ಲ ಸರ್ ನನಗೆ. ಸ್ನೇಹಿತರೆ, ಸಂಧಿವಾತ ಬಂದು ತುಂಬ ದಿನಗಳಿಂದ ಸಫರ್ ಮಾಡಿ ಅವ್ರ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದರು, ತೋರಿಸ್ಕೊಂಡು ಇವತ್ತು ಆಲ್ಮೋಸ್ಟ್ ಎಲ್ಲ ಮಾತ್ರೆನೂ ಸ್ಟಾಪ್ ಮಾಡಿದ್ವಿ. ಅವರು ಆಲ್ಮೋಸ್ಟ್ ತುಂಬ ಮಾತ್ರೆಗಳ ಮೇಲಿದ್ದರು. ಪೇಯ್ನು 95% ಕಡಿಮೆ ಆಯಿತು. ಕಡಿಮೆ ಮಾಡಿದ ಮೇಲೆ ಮಾತ್ರೆಗಳ ಪ್ರಮಾಣನ ಟೇಪರಿಂಗ್ ಮಾಡ್ಕೊಂಡು ಬಂದು ಇವತ್ತು ಆಲ್ಮೋಸ್ಟ್ ಎಲ್ಲ ಮಾತ್ರೆ ಕಂಪ್ಲೀಟ್ ಸ್ಟಾಪು. ಡಯಟಲ್ಲಿ ಮಾತ್ರ ಇದ್ದಾರೆ. ಅವ್ರೊಂದ್ಸರಿ ಮಾತಾಡ್ಸೋಣ. ನಿಮಗೆ ಯಾವಾಗಿಂದ ಇತ್ತು ಸಂಧಿವಾತ? ಸರ್ ನನಗೆ ಗೊತ್ತಾಗಿಲ್ಲ. 1.5 ವರ್ಷದಿಂದ ಸುತ್ತಿದ್ದು ಆಯ್ತು. ಆಮೇಲೆ ಮೈಸೂರಲ್ಲಿ ಒಂದ್ಸಲಿ ಹೋದಾಗ ಚೆಕ್ ಮಾಡಿದ್ರು ಇದು ಊದ್ಕೊಂಡಿತ್ತು ಅಂತ. ಅವಾಗ ಆರಿ ಐತೆ ಅಂತ ಅವಾಗ ಗೊತ್ತಾಯ್ತು ನನಗೆ. ಅದಕ್ಕಿಂತ ಮುಂಚೆ 1.5 ವರ್ಷ ನನಗೆ ಗೊತ್ತಿರ್ಲಿಲ್ಲ. ಓಕೆ, ಗೊತ್ತಾಗಿಲ್ಲ ನಿಮ್ಗೆ? ಗೊತ್ತಾಗಿಲ್ಲ. ಓಕೆ, ಆಮೇಲೆ ಗೊತ್ತಾದ್ಮೇಲೆ ಏನಾಯ್ತು? ಗೊತ್ತಾದ್ಮೇಲೆ ಒಂದ್ 6 ತಿಂಗಳು ಎಲ್ಲಾ ಆಸ್ಪತ್ರೆನೂ ಸುತ್ತೆ ಸರ್. ಎಲ್ಲೋದ್ರು ಬ್ಲಡ್ ಟೆಸ್ಟ್ ಮಾಡೋರು, ಟ್ಯಾಬ್ಲೆಟ್ ಕೊಡೋರು. ಅಲ್ಲಿ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಮೇಲೆ ಮೂಳೆ ವೀಕ್ ಅಂತ ಅಂದೇಡ್ಕೆ ನನ್ ಮೈಂಡ್ ಅಲ್ಲಿ ಬಂದಿದ್ದ ಹಾಲ್ ಕುಡಿಬೇಕಂತ. ಆಗ ಏನ್ ಮಾಡಿದೆ, ನಾನು 3 ಹೊತ್ತು ಹಾಲ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಅದು ಉರಿ ಜಾಸ್ತಿ ಆಗ್ಬಿಡ್ತು. ಫುಲ್ ಬಾಡಿ ಎಲ್ಲ ಉರಿ, ಜಾಯಿಂಟ್ ಜಾಸ್ತಿ ನೋವು. ಹಿಂಗೆ ಒಂದ್ ಸ್ಪೂನ್ ಹಿಡಿಯಕ್ಕೂ ಆಯ್ತಿರ್ಲಿಲ್ಲ ನನ್ ಕೈಲಿ. ಅವಾಗ ನನ್ ಬೇಜಾರಾಯ್ತು. ಕಮ್ಮಿ ಆಯ್ತಲ್ಲ ಇವಾಗ? ಇಲ್ಲ, ನನ್ಗೆ ಅಷ್ಟು ತಡ್ಕೊಳಕ್ಕೆ ಆಗ್ಲಿಲ್ಲ ಸರ್. ಆಮೇಲೆ ಒಂದ್ ದಿವಸ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟೆ. ಇನ್ನು ನಾನು ಇರೋದು ಬೇಡ, ಸತ್ತೋಗ್ಬಿಡೋದು. ಮನೇಲೂ ಹೇಳಿದ್ದಿಲ್ಲ ನಾನು ನಮ್ಮ ಮನೆಯವ್ರಿಗೆ. ನನ್ಗಿರೋಕೆ ಆಯ್ತಾ ಇರಲಿಲ್ಲ ಸರ್. ಅಷ್ಟು ಪೇಯ್ನು ಮತ್ತು ಬಾಡಿ ಎಲ್ಲ ಉರಿ ಉರಿ. ಅವಾಗ ನಾನು ಬೆಟ್ಟಕ್ಕೆ ಹೋಗಿ ಬಂದ್ಬಿಟ್ಟೆ ಸರ್. ಅಲ್ಲವೇ ಬೆಟ್ಟಕ್ಕೆ ಹೋಗಿ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಒಂದ್ಸಲಿ ನೋಡೋಣ ಅಂತ ಅನ್ನಿಸ್ತು. ಅವತ್ತು ನಮ್ಮಮ್ಮ ಬರಲಿಲ್ಲ ಸರ್. ಅವತ್ತು ಸತ್ತೋಗೋದು ಮಾಡಿದೆ. ನಮ್ಮ ಅಪ್ಪ ಮಾತ್ರ ಬಂದ್ರು, ನಮ್ಮಮ್ಮ ಬರಲಿಲ್ಲ. ನಮ್ಮಮ್ಮ ನೋಡ್ಲಿಲ್ವಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ತಡಿಯೋಕ್ಕೆ ಆಯ್ತಲ್ಲ ಸರ್. ನಮ್ಮ ಅಪ್ಪಾಜಿಗೆ ಹೇಳ್ದೆ ನಾನು, ಅಪ್ಪ ನಂಗಿರೋ ಆಯ್ತೇ ಇಲ್ಲ, ಸಿಕ್ಕಾಪಟ್ಟಿ ಉರಿ, ನನಗೆ ಹಾಲು ಕುಡಿಯೋದ್ರಿಂದ ಆಯ್ತೈತೆ ನಂಗೆ ಗೊತ್ತಾಗ್ಲಿಲ್ಲ ಸರ್. ಆಮೇಲೆ ನನ್ನ ತಮ್ಮನ ಮೈಸೂರಿಗೆಲ್ಲ ಸುತ್ತಿದ್ರು ಸರ್, ಆಸ್ಪತ್ರೆಗೆ ಕರ್ಕೊಂಡು. ಅಲ್ಲೆಲ್ಲೂ ಹುಷಾರಾಗ್ಲಿಲ್ಲ. ಒಂದ್ ದಿವಸ ಯೂಟ್ಯೂಬ್ ನೋಡ್ತಾ ಇದ್ದೆ ಸರ್. ನೈಟ್ ಎಲ್ಲ ನಿದ್ದೆ ಇಲ್ಲ ಸರ್. ಯೂಟ್ಯೂಬ್ ನೋಡ್ತಾ ಇದ್ದೆ, ನಿಮ್ಮದು ಬತ್ತು. ಅವಾಗ ಹೇಳ್ದೆ ನನ್ನ ತಮ್ಮಂಗೆ ನಿಮ್ದು ಕಳ್ಸಿದ್ದೆ, ಅಲ್ಲಿಗೆ ಹೋಗೋಣ ಬಾ, ಇದೊಂದು ಚಾನ್ಸು ನೋಡ್ಕೊ ಬರೋಣ ಅಂತ. ಅವರು ಈಗೆಲ್ಲ ಕೊಡೋದು ಯೂಟ್ಯೂಬಲ್ಲಿ ಫೇಕ್ ಬರುತ್ತೆ, ಬೇಡ ಬೇಡ ಈಗ ಹೋಗೋದು ಬೇಡ ಅಂತ ಹಠ ಮಾಡ್ಬಿಟ್ಟೆ ಸರ್. ಇಲ್ಲ, ನಾನು ಹೋದ್ರಲ್ಲಿ ಹೋಗ್ಲೇಬೇಕು, ನನ್ಗೆ ಇರೋಕ್ಕಾಯ್ತಾ ಇಲ್ಲ. 1 ತಿಂಗಳು ಸತಾಯಿಸಿದ್ರು ಸರ್ ಅವರು ಕರ್ಕೊಂಬರೋಕ್ಕೆ. ಆದ್ರೂ ಬಿಡ್ಲಿಲ್ಲ. ನಾನು ಹೋದ್ರೆ ಅಲ್ಲೇ ಹೋಗ್ಬೇಕು ಅಂತವ. ಬಂದ್ಬಿಟ್ಟೆ ಸರ್ ಇಲ್ಲಿಗೆ. ಬಂದು ಒಂದು 3 ವಿಸಿಟ್ಗೆ ಉರಿ ಕಡಿಮೆ ಅಂತ. ಉರಿ ಕಡಿಮೆ ಆದಿದ್ಕೆ ನಂಗೆ ನೋವಿರ್ಲಿ ಸರ್. ಉರಿನೇ ತಡೆಯಕ್ಕಾಯ್ತಿತ್ತಿಲ್ಲ ನನಗೆ ಸರ್. ಉರಿ ಉರಿ ಉರಿ, ಅಲ್ಲೂರಿ ಇಲ್ಲೂರಿ, ಕಾಲು ಎತ್ತಕ್ಕಾಯ್ತಿತ್ತಿಲ್ಲ, ಸ್ಲಿಪ್ಪರ್ ಇಕ್ಕೊಂಡು ಓಡಾಡಕ್ಕೆ ಆಯ್ತಿತ್ತಿಲ್ಲ ಸರ್ ನನ್ನ ಕೈಲಿ. ಇವಾಗ ನಾನು ಇಲ್ಲಿ ಬಂದು ಒಂದು 5 ವಿಸಿಟ್ಗೆ ಚೆನ್ನಾಗಿದೆ ಸರ್. ಆಮೇಲೆ ನೋವಿದ್ರು ನನ್ಗೆ ಅದೇನು ಅಷ್ಟು ಇದು ಮಾಡಲಿಲ್ಲ ಸರ್. ಇವಾಗ ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟ್ ಕಡಿಮೆ ಇದೆ 100 ಅಲ್ಲಿ? ಸರ್ ನಾನು ಫುಲ್ ನೋವೇ ಇಲ್ಲ ಸರ್. ನನಗೆ ಯೋಗ ಮಾಡ್ತೀನಿ 1 ಅವರ್, 1/4 ಗಂಟೆ ಪ್ರಾಣಾಯಾಮ ಮಾಡ್ತೀನಿ, ಎಲ್ಲ ಮಾಡ್ಕೊಂಡಿದೀನಿ ಸರ್. ಇವಾಗ ನೋವಿಲ್ಲ. ನಮ್ಮ ಸ್ನೇಹಿತರಿಗೆ, ವಿಡಿಯೋ ನೋಡ್ತಕ್ಕಂಥ ಸ್ನೇಹಿತರಿಗೆ, ನಿಮ್ಮ ಊಟದಲ್ಲಿ ಏನೇನು ಚೇಂಜ್ ಮಾಡ್ಕೊಂಡ್ರಿ ಸಂಧಿವಾತ? ಸರ್ ನೀವು ಹೇಳಿದ ಮೇಲೆ ಬೆಳಗ್ಗೆ ಎದ್ದೇಳ್ಕೆ ಖಾಲಿ ಹೊಟ್ಟೆಲಿ ಕೊಬ್ಬರಿ ಎಣ್ಣೆ ಕುಡಿತೀನಿ. ಅದಾದ್ಮೇಲೆ ಶುಂಠಿ, ಪೆಪ್ಪರು ಮತ್ತೆ ಇದು ಅರಿಶಿನ ಪುಡಿ ಹಾಕೊಂಡು ನಿಂಬೆ ಹಣ್ಣು ಹಿಂಡ್ಕೊಂಡು 1 ಜ್ಯೂಸ್ ಕುಡಿತೀನಿ. ಅದಾದ್ಮೇಲೆ ಕೊತ್ತಂಬರಿ ಜ್ಯೂಸ್, ಅದಾದ್ಮೇಲೆ ನೆಲ್ಲಿಕಾಯಿ ಜ್ಯೂಸ್, ಅದಾದ್ಮೇಲೆ ಸ್ವಲ್ಪ ಇದು ಮಜ್ಜಿಗೆ, ಅಗಸೆ ಬೀಜ, ಅಗಸೆ ಎಣ್ಣೆ ಮಿಕ್ಸ್ ಅಲ್ಲಿ ಒಂದು 2 ಲೋಟ ಕುಡಿತೀನಿ. ಅದಾದ್ಮೇಲೆ ಊಟ ಏನಿಲ್ಲ ಸರ್. ಮಧ್ಯಾಹ್ನ ಊಟ ಜೊತೆಗೆ ತರಕಾರಿಗಳು ಇರ್ಲೇಬೇಕು. ಈಗ ಕಾಳು ಇರ್ಲೇಬೇಕು, ಮುದ್ದೆ, ಕೆಂಪಕ್ಕಿ ಅನ್ನ. ಕಾಳು ತರಕಾರಿ ಇಲ್ದವ್ರು ಊಟನೇ ಮಾಡಲ್ಲ ಈಗ. ಅವಾಗ ಹಂಗಿಲ್ಲ,
ಈಗ ಅಷ್ಟು ಮಾಡ್ತೀನಿ. ನೈಟ್ ಹೊತ್ತು ಬಾದಾಮಿ ಒಂದ್ 10 ಕೋಕೋನಟ್ ಒಂದು ಹಾಲು ಕುಡಿತೀನಿ. ಬೇಕಂದ್ರೆ ಸಂಜೆ ಟೈಮ್ ಒಂದ್ ಅರ್ಧ ಸೌತೆಕಾಯಿ ಒಂದ್ ಅರ್ಧ ಕ್ಯಾರೆಟ್ ತಿಂತೀನಿ ಸರ್. ಇಲ್ಲಾಂದ್ರೆ ಅದು ಇಲ್ಲ ಸರ್. ಸೂಪರ್. ಏನೇನ್ ತಗೊಂತ ಇದ್ರಿ ಮುಂಚೆ? ಇಲ್ಲಿ ಬರಕಿನ ಮುಂಚೆ ಇದೆಲ್ಲ ಬಿಟ್ಟೆ ಸರ್ ಇಲ್ಲಿಗೆ ಬಂದ್ಮೇಲೆ ಅದರಿಂದ ನನಗೆ ಕಾಯಿಲೆ ಜಾಸ್ತಿ ಆಯ್ತು ನನಗೆ ಗೊತ್ತೇ ಆಗಿಲ್ಲ ಅಂತಕ್ಕಂಥ ಸರ್ ನಾನು ಯಾವತ್ತು ಹಾಲು ಕುಡ್ದಿರ್ಲೇ ಇಲ್ಲ. ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಯೂಸ್ ಮಾಡ್ತಿದ್ದಿಲ್ಲ ಸರ್. ಬೇಕ್ರಿ ತಿಂಡಿ ತಿಂತಿರ್ಲಿಲ್ಲ ನಾನು. ಫಸ್ಟ್ ತಿಂತಿರ್ಲಿಲ್ಲ. ಇದು ಐತಿ ಅಂತ ಗೊತ್ತಾದ್ಮೇಲೆ ಹಾಲು ಜಾಸ್ತಿ ಮಾಡ್ಕೊಂಡು ನಾನು ಇದ್ ಮಾಡ್ಕೊಂಡೆ. ಫಸ್ಟ್ ನಾನು ಹಾಲು ಕಾಫಿ ಟೀ ಏನು ಕುಡಿತಿದ್ದಿಲ್ಲ, ಹೊರಗಡೆ ಜ್ಯೂಸ್ ಕುಡಿತಿದ್ದಿಲ್ಲ. ಮತ್ತೆ ಅದೊಂದು ತಪ್ಪು ಮಾಡಿದೆ ಸರ್. ಕಡ್ಲೆಕಾಯಿ ಎಣ್ಣೆ ನಾವು ಓನ್ ಆಗಿ ಮಾಡಿಸ್ಕೊಂಬಂದು ಒಂದ್ 10 ಲೀಟರ್ ಯೂಸ್ ಮಾಡ್ತಿದ್ದೋ. ಅದ್ ಬಿಟ್ರಿ ನೇರಿಂದ ಸರ್. ಸೂಪರ್. ಇವಾಗ ಕಡ್ಲೆಕಾಯಿ ಎಣ್ಣೆನೂ ಸ್ಟಾಪ್ ಮಾಡಿದೀವಿ. ಇವಾಗ ಕಂಪ್ಲೀಟ್ ಆಗಿ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಸರ್? ಕೊಬ್ಬರಿ ಎಣ್ಣೆ, ತುಪ್ಪ, ಬೆಣ್ಣೆ ಅಷ್ಟೇ. ಅಷ್ಟೇ ಸರ್. ಗ್ರೇಟ್. ಇಷ್ಟಿದೆ ಸರ್. ಸೊ ಈಗ ಏನಾರ ಒಂದ್ ಹಣ್ಣು ತಿಂದ್ರೆ ಸರ್ ನನ್ ಬಾಡಿ ಗೊತ್ತಾಗೋಯ್ತು. ಮಾವಿನ ಹಣ್ಣು ಅಂತ ತಿನ್ಬಿಟ್ಟು ಅದು ಈ ಕೈ ಎತ್ತಕ್ ಆಗ್ದಂಗ ಆಗ್ಬಿಟ್ಟಿತ್ತು. ಏನ್ ಗೊತ್ತಾ, ಯಾವ್ದಾವ್ದೆಲ್ಲ ನಮ್ ದೇಹಕ್ಕೆ ಕೆಟ್ಟದಿದ್ಯೋ ಅದನ್ನೆಲ್ಲ ಒಳ್ಳೇದು ಅಂತ ಪ್ರಚಾರ ಮಾಡ್ತಾರೆ. ಬೆಣ್ಣೆ ತುಪ್ಪ ಒಳ್ಳೇದು, ಹಾಲು ಅದು ಬೇರೆ ತರ. ಯಾಕಂದ್ರೆ ಮಗು ತಾಯಿ ಹಾಲು ಕುಡಿಯುತ್ತೆ, ಹಾಲು ಕುಡಿಯೋದಕ್ಕೆ ಅದು ಸೆಟ್ ಆಗಿರುತ್ತೆ. ನಾವು ಬೇರೆ ಪ್ರಾಣಿಗಳದ್ದು ಹಾಲು ಕುಡಿಯುವಾಗ ಅದು ನಮಗೆ ಅದು ಹಂಗೆ ಅದು ಒಂದು. ಆಮೇಲೆ ಈ ಹಣ್ಣುಗಳು ಅದೇ ತರನೇ ಮಾಡ್ತಾರೆ. ಹಣ್ಣುಗಳು ಯಾವ್ದಾರ ಚೆನ್ನಾಗಿರ್ತಕ್ಕಂಥ ಯಾವ್ದೋ ದಾಳಿಂಬೆನೋ ಯಾವಾಗ ಒಂದ್ಸರಿನೋ, ಅಥವಾ ಪೊಮೊಗ್ರೆ ಇದು ಯಾವ್ದು ಬಟರ್ ಫ್ರೂಟ್, ಇಲ್ಲ ಅಂದ್ರೆ ಯಾವಾಗ ಸೀಬೆ, ಗೂವಾ, ಅದನ್ನ ನಾನು ಹೇಳಿದ್ನಲ್ಲ ಅದೇ ತರ ಮಾಡ್ಕೊಂಡ್ ಬರ್ಬೋದು. ಸೊ ಈ ತರ ಮಾಡ್ಕೊಂಡ್ ಮಾಡ್ರಿ. ಆಮೇಲೆ ಇವತ್ತು ಖುಷಿ ವಿಚಾರ ಏನಂದ್ರೆ ನಿಮ್ದು ಅಷ್ಟು ಮಾತ್ರೆಗಳಿದ್ವು, ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಮಾತ್ರೆ ಕೊಟ್ಟಿದ್ವಿ ಅದೆಲ್ಲ ವಾಸಿ ಆಯ್ತು. ನೀವು ಎಷ್ಟು ಮಾತ್ರೆ ಕೊಟ್ಟರು ನೀವು ತಗೊಳಕ್ ರೆಡಿ ಇದ್ರಿ. ಬಟ್ ಆದ್ರೂ ಕರೆಕ್ಟ್ ನಿಮ್ ಕಾಯಿಲೆಗೆ ಎಷ್ಟು ಬೇಕೋ ಅದನ್ನೆಲ್ಲ ಕೊಟ್ಕೊಂಡು ಉರಿ ಕಡಿಮೆ ಆಯ್ತು, ನೋವು ಕಡಿಮೆ ಆಯ್ತು. ಇವತ್ತು ಫೈನಲ್ ಆಗಿ ಆಲ್ಮೋಸ್ಟ್ ಲೈಕ್ ಇವತ್ತೆಲ್ಲ ಮಾತ್ರ ನಿಲ್ಸಿದೀನಿ ಇವತ್ತು. ಸೊ ನಿಮ್ಗೆ ಇದೇ ಪಥ್ಯ ನೀವು ಕಂಟಿನ್ಯೂ ಮಾಡ್ಬೇಕು. ನಿಮ್ಗೆ ಅರ್ಥ ಆಯ್ತಲ್ವಾ? ಲಾಸ್ಟ್ ಒಂದ್ ವರ್ಷದಲ್ಲಿ ಏನೇನು ಡಯಟ್ ಮಾಡಿದ್ರೋ ಆ ಪಥ್ಯನ ನೀವು ವೇರಿಯೇಷನ್ ಮಾಡಬಾರ್ದು, ಡಯಟ್ ಡಿವಿಯೇಷನ್ ಮಾಡ್ಬೇಕು. ಯಾಕಂದ್ರೆ ಆಹಾರವೇ ಔಷಧಿ ಅಂತಕ್ಕಂಥ ಪ್ರಿನ್ಸಿಪಲ್ಗೆ, ಸಿದ್ಧಾಂತಕ್ಕೆ ಹೊಂದ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡಿದ್ವಿ. ಆಹಾರ ಫಸ್ಟ್ಗೆ ಆಹಾರ ಚೇಂಜ್ ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಬರಲ್ಲ. ಅದಕ್ಕೆ ಬೇರೆ ಬಾಡಿಲಿ ಸೇರ್ಕೊಂಡಿರುತ್ತಲ್ಲ, ಅಷ್ಟು ಹಾಲು ಕುಡಿದಿದ್ರೆ ಅದೆಲ್ಲ ಮಾಡಿದ್ರೆ ಅದೆಲ್ಲ ತೆಗಿಯೋದಕ್ಕೆ ಇಷ್ಟು ಸಮಯ ಹಿಡಿತು. ಇವಾಗ ಅದೇ ಆಹಾರ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಹೋಗಿ. ವಿಷಪೂರಿತ ಆಹಾರಗಳನ್ನ ಒಳಗಡೆ ಹಾಕಕ್ಕೆ ಹೋಗ್ಬೇಡಿ. ಅಷ್ಟು ಮಾಡ್ಬಿಟ್ರೆ ಈ ಇನ್ಮೇಲೆ ಫ್ಯೂಚರ್ ಅಲ್ಲಿ ಮಾತ್ರೆನ ಅವಶ್ಯಕತೆನೂ ಬರಲ್ಲ ನನಗೆ. ಓಕೆನಾ? ಸೊ ನೀವು ಯಾವಾಗ ಒಂದು 4-5 ವರ್ಷ ಮುಂಚೆ ಕಾಯಿಲೆ ಇಲ್ದಂಗೆ, ಹೆಂಗೆ ನೋವು ಇಲ್ದಂಗೆ, ಮಾತ್ರೆ ಇಲ್ದಂಗೆ ಇದ್ರೋ ಅದೇ ತರ ಇರಿ. ಬಟ್ ಫುಡ್ ಮಾತ್ರ ಕರೆಕ್ಟ್ ಸ್ಟ್ರಿಕ್ಟ್ ಫಾಲೋ ಮಾಡಿ. ಓಕೆನಾ? ಹೆಂಗ ಅನಿಸ್ತಾ ಇದೆ ನಿಮಗೆ? ಓವರ್ ಆಲ್ ಹೆಂಗ ಅನಿಸ್ತೀನಿ? ಸರ್ ನನ್ಗೆ 40+ ಆಗಿರ್ಬೋದು. ಇಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಮೈ ಎಲ್ಲ ಲೂಸು, ವೆಯ್ಟ್ ಹಂಗೆ ಏನೋ ಇನ್ನು ಚಿಕ್ಕ ಮಕ್ಳಂಗೆ ಯೋಗ ಮಾಡೋದು ಇದೆಲ್ಲ, ಇದೇನ್ ಇಷ್ಟೊತ್ತಿಗೆ ಎದ್ದು ಹಿಂಗ್ ಮಾಡ್ತೀಯ ಆ ತರ ಆಗ್ಬಿಟ್ಟೈತೆ ಸರ್ ನನ್ ಲೈಫ್. ಇಲ್ಲ, ಮಾಡಿ ಯೋಗ ಎವ್ರಿಡೇ ಅಭ್ಯಾಸ ಮಾಡಿ, ಈ ಡಯಟ್ ನ ಎವ್ರಿಡೇ ಅಭ್ಯಾಸ ಮಾಡಿ. ಇಷ್ಟು ಬಿಟ್ಬಿಟ್ಟು ನೀವು ಏನ್ ಕೆಲಸನಾದ್ರೂ ಮಾಡಿ, ಎಲ್ಲಿಗಾರ ಟ್ರಾವೆಲ್ ಮಾಡಿ, ಬೆಟ್ಟ ಹತ್ತಿ ಅಥವಾ ಎಷ್ಟು ಬೇಕಾದ್ರೆ ವೆಯ್ಟ್ ಹತ್ತಿ, ಏನೂ ಆಗೋದಿಲ್ಲ, ಏನು ಆಗೋದೇ ಇಲ್ಲ ಅದು. ಸೊ ಹಂಗಾಗಿ ಇದೇ ತರ ಮಾಡ್ಕೊಂತ ಇರಿ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಸರ್ ಕೊನೆಯದಾಗಿ ಏನ್ ಹೇಳಲ್ಲ, ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡಿ ಎಲ್ಲೆಲ್ಲೋ ನಮ್ ಜೀವ ಕಳ್ಕೊಳ್ಳೋದ್ಕಿಂತವ ಇಲ್ಲಿಗೆ 1-2 ವಿಸಿಟ್ ಬಂದು ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಎಲ್ಲಾನು ಬೇಡ್ಕೊತೀನಿ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಾಕೇಶ್ ಜಯಪ್ರಕಾಶ್. ನಮ್ಮ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಹಿಲ್ ಪೇನ್ ಕ್ಯೂರ್ ಹಾಸ್ಪಿಟ್ಲಲ್ಲಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ಲೈಕ್ ನಾವು ಮಂಡಿ ನೋವು, ಸೊಂಟ ನೋವು, ಮತ್ತೆ ಡಿಸ್ಕ್ ಬಲ್ಜ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಅಂಡ್ ರುಮಟೆಡ್ ಆರ್ಥರೈಟಿಸ್, ಈ ಥರ ಎಷ್ಟೋ ಆಟೋಇಮ್ಯೂನ್ ಕಂಡೀಷನ್, ಪೇನ್ಫುಲ್ ಕಂಡೀಷನ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೀವಿ. ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟು ಜನಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಆ್ಯಂಡ್ ಎಲ್ಲರಿಗೂ ಕೂಡ ಚೆನ್ನಾಗಿ ಕ್ಯೂರ್ ಆಗ್ತಾ ಇದೆ. ಎಲ್ಲರೂ ಸಂತೋಷದಿಂದ ಒಬ್ಬರಿಂದ ಒಬ್ರಿಗೆ ಹಿಂಗೆ ರೆಫರ್ ಮಾಡ್ತಾ ಇವತ್ತು ನಮ್ಮ ಪೇಷಂಟ್ಸ್ನ ಸಂಖ್ಯೆ ಒಂದು ದಿನಕ್ಕೆ 140ರಿಂದ 150 ಪೇಷಂಟ್ಸ್ ಆಗಿದೆ. ಬಟ್ ಡಾಕ್ಟರ್ ರಾಕೇಶ್ ಅಂದರೆ ನಮಗೆ ಎಫಿಷಿಯೆಂಟಾಗಿ ಪೇಷಂಟ್ನ ನೋಡ್ಬೇಕಂದ್ರೆ ಒಂದು ದಿನಕ್ಕೆ ಒಂದು 30ರಿಂದ 40 ಕ್ವಾಲಿಟಿ ಕೇರ್ ಮಾಡ್ಬೇಕಂದ್ರೆ 30ರಿಂದ 40 ಅಷ್ಟೇ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಹಿಂಗೆ ನಾವು 30-40 ಅಷ್ಟೇ ನಾವು ಅಪಾಯಿಂಟ್ಮೆಂಟ್ ಕೊಟ್ಕೊಂಡು ಹೋಗ್ಬಿಟ್ರೆ ಅದು ನೆಕ್ಸ್ಟು 3 ಮಂತ್ಸ್ವರೆಗೂ ಪೆಂಡಿಂಗ್ ಆಗಿಬಿಡುತ್ತೆ. ನಾವು ಮಿನಿಮಮ್ ಅಂದರೆ 3 to 4 ವೀಕ್ಸಲ್ಲಿ ಮತ್ತೆ ರಿವಿಸಿಟ್ ಮಾಡಲೇಬೇಕಾಗುತ್ತೆ ನಾನು ಡಾಕ್ಟರ್ ರಾಕೇಶ್ ನಮ್ಮ ಟೀಮ್ ಡಾಕ್ಟರ್ಸ್ನ ಮೀಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಲಾಸ್ಟು ಕಪಲ್ ಆಫ್ ವರ್ಷಗಳಿಂದ ನಮ್ಮ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ನೆಲ್ಲ ಟ್ರೈನ್ ಮಾಡ್ಕೊತ ಬಂದಿದ್ವಿ. ಟ್ರೈನ್ ಮಾಡಿಕೊಂಡು ಅವರು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಏನಿದೆಯೋ ಫಾರ್ ದೀಸ್ ಕಂಡೀಷನ್ಸ್ ಅದು ರಿವರ್ಸ್ ಮಾಡ್ಕೊಳೋದಕ್ಕೆ ಏನೆಲ್ಲ ಸಪೋರ್ಟ್ ಆಗಬೇಕು, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಬಂದು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಲ್ಲ, ನಮ್ಮ ಗುರುಗಳು, ಮೆಂಟರ್ಸ್, ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಮಿತ್ರ ಬಸು ಚಿಲ್ಲರು, ಡಾಕ್ಟರ್ ಅರವಿಂದ್ ದಿವಾಕರ್, ಡಾಕ್ಟರ್ ಅರೂಪ್ ಮುಖರ್ಜಿ ಸರ್, ಡಾಕ್ಟರ್ ನರೇಶ್ ಸರ್, ಇವ್ರದ್ದೆಲ್ಲರನ್ನೂ ಕೂಡ ವೀಡಿಯೋದಲ್ಲಿ ಹಾಕಿರ್ತೀನಿ. ನಾನು ಕಾನ್ಫರೆನ್ಸ್ಗೆ ಹೋದಾಗೆಲ್ಲ ಹಾಕಿರ್ತೀನಿ.
ಸೊ ಅವ್ರು ಹೇಳಿರ್ತಕ್ಕಂಥ ಪ್ರೋಟೋಕಾಲ್ಸ್ನ ನಾವು ಇನ್ನೂ ಸ್ವಲ್ಪ ರಿಫೈನ್ ಮಾಡಿಬಿಟ್ಟು ನಮ್ಮ ಪೇಷಂಟ್ಸ್ಗಳಿಗೆ ಸೆಟ್ ಆಗೋ ಥರ ಸ್ವಲ್ಪ ಎಕನಾಮಿಕಲಾಗಿ ಅಫೋರ್ಡಬಲ್ ಕಾಸ್ಟಲ್ಲಿ ಕೊಡೋದಕ್ಕೆ ನಾವು ಮಾಡ್ತಾ ಇರೋದ್ರಿಂದ ಪೇಷಂಟ್ಸಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಂತ ಹಾಕಿದ್ವಿ. ಈ ನಮ್ಮ ಪ್ರೋಟೋಕಾಲ್ನ ನಮ್ಮ ಡಾಕ್ಟರ್ಸ್ಗೂ ಅದನ್ನೇ ಟ್ರೈನ್ ಮಾಡಿದ್ವಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗೂ ಟ್ರೈನ್ ಮಾಡಿದ್ವಿ. ನಮ್ಮ ಹಾಸ್ಪಿಟ್ಲಿಗೆ ಹೊಸದಾಗಿ ಒಂದು ಕಪಲ್ ಆಫ್ ಮಂತ್ಸಿಂದ ಇಬ್ಬರು ಡಾಕ್ಟರ್ನ ಹೈರ್ ಮಾಡಿದ್ವಿ. ಅವರು MBBS ಮಾಡಿದ್ದಾರೆ, ಮತ್ತು ಫಂಕ್ಷನಲ್ ಮೆಡಿಸಿನ್ ಕೋರ್ಸಸ್ಸು ಮತ್ತು ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸಸ್ ಎಲ್ಲ ಮಾಡಿದ್ದಾರೆ. ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ, ನಾಲೆಡ್ಜ್ ಇದೆ. ಸೊ ಡಾಕ್ಟರ್ ರಾಕೇಶ್ನ ಅನುಪಸ್ಥಿತಿನಲ್ಲಿ ಅಂದರೆ ಆಬ್ಸೆನ್ಸ್ನಲ್ಲಿ ನಾನು ಬೇರೆ ಟ್ರೈನಿಂಗ್ ಹೋಗಿರುವಾಗ, ಕಾನ್ಫರೆನ್ಸ್ಗೆ ಹೋಗಿರುವಾಗ ಮತ್ತು ಅಥವಾ ಆ ಟೈಮಲ್ಲಾಗಲಿ ಅಥವಾ ಡಾಕ್ಟರ್ ರಾಕೇಶ್ ಓನ್ಲಿ 30-40 ಅಪಾಯಿಂಟ್ಮೆಂಟ್ಸ್ ಅದೇ ಕಾರಣದಿಂದನಾಗಲಿ ಅಪಾಯಿಂಟ್ಮೆಂಟ್ಸ್ ತುಂಬ ಪೋಸ್ಟ್ಪೋನ್ ಆಗಿ ನಿಮಗೆ 1.5 ತಿಂಗಳು 2 ತಿಂಗಳೆಲ್ಲ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ ಅದು ಜಾಸ್ತಿ ಆಗಬಾರ್ದು, ಯಾಕಂದರೆ ಪ್ರಾಪರಾಗಿ ಫಾಲೋ ಅಪ್ ಬೇಕಾಗುತ್ತೆ ವೈದ್ಯರದು. ಹಾಗಾಗಿ ನಮ್ಮ ಟೀಮ್ ಡಾಕ್ಟರ್ಸ್ನ ಟ್ರೈನ್ ಮಾಡಿಬಿಟ್ಟು ಅವರು ಏನು ನಾವು ಪ್ರೋಟೋಕಾಲ್ ಕೊಡ್ತಿದ್ದೋ ಆ ಪ್ರೋಟೋಕಾಲ್ನ ಸಿಸ್ಟಮಲ್ಲಿ ಸೇವ್ ಮಾಡಿಬಿಟ್ಟು ಕಸ್ಟಮೈಸ್ಡಾಗಿ ಪೇಷಂಟ್ ಟು ಪೇಷಂಟ್ ಕಂಡೀಷನ್ ಡಿಫ್ರೆಂಟ್ ಇರುತ್ತೆ, ಕಸ್ಟಮೈಸ್ ಆಗಿ ಮಾಡಿ ಕೊಡೋದಕ್ಕೆ ಅವರು ತಯಾರಿರ್ತಾರೆ. ಸೊ ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ಅಥವಾ ಡಾಕ್ಟರ್ ರಾಕೇಶ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ. ಸೊ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೆ ತೋರಿಸ್ಕೊಂಡು ಕನ್ಸಲ್ಟೇಷನ್ನು ಮಾಡಿಸ್ಕೊಂಡು ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಅವ್ರ ಹತ್ರ ನೀವು ನಂಬಿಕೆಯಿಂದ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಅವ್ರು ಫಾಲೋ ಮಾಡ್ತಿರೋದು ನಾವೇನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದೇ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿರ್ತಾರೆ. ಎಷ್ಟೋ ಪೇಷಂಟ್ಸ್ ಬರ್ತಾರೆ, ಸರ್ ನಿಮಗೆ ಅಪಾಯಿಂಟ್ಮೆಂಟಿಗೆ ಫೋನ್ ಮಾಡಿದ್ವಿ, 1.5 ತಿಂಗಳಾಯ್ತು 2 ತಿಂಗಳಾಯ್ತು, ಅದಕ್ಕೆ ನಾವೇನು ಮಾಡಿದ್ವಿ 1 ತಿಂಗಳು ತೋರಿಸ್ಕೊಂಡೋದ್ವಿ, 1 ತಿಂಗಳಾದಮೇಲೆ ಮಾತ್ರೆಗಳು ನಿಲ್ಲಿಸ್ಬಿಟ್ವಿ, ಮಾತ್ರೆ ನಿಲ್ಲಿಸಿದ ಮೇಲೆ ಪೇಯ್ನ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಏನಂದರೆ ರೀಜನರೇಟಿವ್ ಮೆಡಿಸಿನ್ ಆಗಿರೋದ್ರಿಂದ ಮಸಲ್ಸು ಮತ್ತು ಜಾಯಿಂಟ್ಸು ಮತ್ತು ನರ್ವ್ಸು ರೀಬಿಲ್ಡ್ ಆಗೋದಕ್ಕೆ, ರೀಜನರೇಟ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಸಪ್ಲಿಮೆಂಟೇಷನ್ ಒಂದು ಕಂಟಿನ್ಯೂಸ್ ಟೈಮ್ ಪೀರಿಯಡಲ್ಲಿ ಕೊಡಬೇಕಾಗತ್ತೆ. ಆ ಟೈಮಲ್ಲಿ ಸಡನ್ನಾಗಿ ಮೆಡಿಸಿನ್ ಸ್ಟಾಪ್ ಮಾಡಿದರೆ ಬಿಕಾಸ್ ಆಫ್ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತನಾ ಅಥವಾ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅದನ್ನು ನಾವು ಸ್ಟಾಪ್ ಮಾಡಿದರೆ ಅವಾಗೇನಾಗುತ್ತೆ, ಆ ಒಂದು ರೀಬಿಲ್ಡಿಂಗ್ ಪ್ರೊಸೆಸ್ಸು ಹಾಲ್ಟ್ ಆಗಿಬಿಡುತ್ತೆ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ನೀವು ಅಷ್ಟು ದುಡ್ಡು ಖರ್ಚು ಮಾಡಿರೋದು ಕೂಡ ಸುಮ್ಮನೆ ವ್ಯರ್ಥವಾಗ್ಬಿಡುತ್ತೆ. ಅದು ಆಗಬಾರ್ದು. ಯಾಕೆಂದರೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಾಸ್ಪಿಟಲ್ನ ನಂಬ್ಕೊಂಡು ಬರ್ತಾಯಿದ್ದೀರಾ. ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ನಂಬ್ಕೊಂಡು ಬರ್ತಾಯಿದ್ದೀರಾ. ಬಂದಿರೋದಕ್ಕೆ ನಿಮ್ಗೆ ಒಳ್ಳೇದಾಗಬೇಕು, ನೀವು ಖರ್ಚು ಮಾಡಿರ್ತಕ್ಕಂಥ ದುಡ್ಡಿಗೆ ನ್ಯಾಯ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಡಾಕ್ಟರ್ಸ್ನ ಇನ್ನೂ ಚೆನ್ನಾಗಿ ಟ್ರೈನ್ ಮಾಡಿ ಇನ್ನೂ ಚೆನ್ನಾಗಿ ಅವ್ರನ್ನ ರೆಡಿ ಮಾಡಿದ್ದೀವಿ. ಸೊ ಯಾರೂ ಕೂಡ ಮನಸ್ಸಿನಲ್ಲಿ ಏನೂ ಅಂದ್ಕೊಳ್ದಂಗೆ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅಂದ ತಕ್ಷಣ ಡಾಕ್ಟರ್ ರಾಕೇಶೇ ಬೇಕು ಅಂತ ಜಗಳ ಮಾಡಿದೆ. ದಯವಿಟ್ಟು ನಾನು ನಿಮಗೆ ಮನದಾಳದಿಂದ ಹೃದಯಪೂರ್ವಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ನೀವು ಮಾನಸಿಕವಾಗಿ ಒಂಥರ ಖಿನ್ನತೆಗೆ ಹೋಗೋ ಥರನೇ ಆಗುತ್ತೆ ಇಲ್ಲಿ ಪೇಷಂಟ್ಸು. ಯಾಕಂದ್ರೆ ನಂಬ್ಕೊಂಡು ಬಂದಿರ್ತಾರೆ ಅಷ್ಟು ದೂರದಿಂದ. ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಂದ್ರೂ ಹಂಗೆ ಆಗುತ್ತೆ. ಅದು ಇನ್ನೂ ಮನಸ್ಸಿಗೆ ಇನ್ನೂ ದುಃಖ ಕೊಡುತ್ತೆ. ಸೊ ಆ ದುಃಖ ಪಡ್ಕೊಂಡಂಗೆ ಧೈರ್ಯವಾಗಿ ನಂಬಿಕೆಯಿಂದ ನಮ್ಮ ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ಇರತಕ್ಕಂಥ ಟೀಮ್ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಅವ್ರ ಟ್ರೀಟ್ಮೆಂಟು ಕೂಡ ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಏನಿರುತ್ತೋ ಅದೇ ಸೇಮ್ ಟ್ರೀಟ್ಮೆಂಟ್ 100% ಸಿಮಿಲರ್ ಆಗಿರುತ್ತೆ. ಇಂಡಿವಿಜುವಲ್ ಪರ್ಸೆಪ್ಷನ್ನು ಮತ್ತು ಕಸ್ಟಮೈಸೇಷನ್ನು ಮತ್ತು ಪ್ರೋಟೋಕಾಲ್ಸ್ ಎಲ್ಲನೂ ಕೂಡ ಅದೇ ಪ್ರಕಾರನೇ ಹಾಕೊಂಡು ಹೋಗ್ತಾ ಇದೀವಿ ನಾವು. ಎಲ್ಲರಿಗೂ ರಿಸಲ್ಟ್ ಬರುತ್ತೆ. ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಕೊಟ್ಟಾಗ ಹೆಂಗೆ ರಿಸಲ್ಟ್ ಬರುತ್ತೋ ಅದೇ ಥರನೇ ನಮ್ಮ ಟೀಮ್ ಡಾಕ್ಟರ್ಸ್ ಕೊಟ್ಟಾಗಳು ರಿಸಲ್ಟ್ ಬರುತ್ತೆ. ದಯವಿಟ್ಟು ಮನಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ತೋರದೆ ನಮ್ಮ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ನ ಫಾಲೋ ಮಾಡ್ತಕ್ಕಂಥ ನಮ್ಮೆಲ್ಲ ಟೀಮ್ ಡಾಕ್ಟರ್ಸ್ಗೂ ನಾಲೆಡ್ಜು ಇರ್ತಕ್ಕಂಥ ಟೀಮ್ ಡಾಕ್ಟರ್ಸ್ ಎಲ್ಲರನ್ನೂ ಕನ್ಸಲ್ಟ್ ಮಾಡ್ಬೋದು. ಟ್ರೀಟ್ಮೆಂಟಲ್ಲಿ ಪ್ರೋಟೋಕಾಲ್ 100% ಕೊಟ್ಟಿರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ಮಾತ್ರ OPD ನಲ್ಲಿ ಕೂರಿಸಿರ್ತೀವಿ. OPD ನಲ್ಲಿ ಮಿನಿಮಮ್ ನಮ್ಮ ಹಾಸ್ಪಿಟಲ್ ಟೋಟಲಿ 18 to 20 ಡಾಕ್ಟರ್ಸ್ ಇದ್ದಾರೆ. ಎಲ್ಲರಿಗೂ ಟ್ರೈನ್ ಅಪ್ ಮಾಡಿದ್ವಿ. ಎಲ್ಲರಿಗೂ ಅವ್ರದೇ ಒಂದು ಟ್ರೈನ್ ಅಪ್ ಮಾಡಿದ ಅಷ್ಟೇ ಅಲ್ಲದೆ ಟೆಸ್ಟ್ಸ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸಾಮ್ಸ್ ಮಾಡಿಬಿಟ್ಟು ಅದನ್ನ ನಾಲೆಡ್ಜ್ ರೀವೆರಿಫೈ ಮಾಡಿ ಅವ್ರಿಗೆ ರಿಗರಸ್ ಟ್ರೈನಿಂಗ್ ಕೊಟ್ಟಿರ್ತೀವಿ. ಮಿನಿಮಮ್ 3 to 4 monthsವರೆಗೂ ರಿಗರಸ್ ಟ್ರೈನಿಂಗ್ ಕೊಟ್ಟು ಅವ್ರು ಒನ್ಸ್ ರೆಡಿ ಆಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಚೆನ್ನಾಗಿದೆ, ಪಕ್ವವಾಗಿದ್ದಾರೆ ಅವ್ರ ನಾಲೆಡ್ಜ್ ಅಂತ ಅನ್ನುವಾಗಲೇ ಅವ್ರನ್ನ ಪೇಷಂಟ್ ಕನ್ಸಲ್ಟ್ ಮಾಡೋಕ್ಕೆ, ಪೇಷಂಟ್ನ ಟಚ್ ಮಾಡೋಕ್ಕೆ ಮತ್ತು ಎಕ್ಸಾಮಿನೇಷನ್ ಮಾಡೋಕ್ಕೆ ಅವ್ರನ್ನ ನಾವು ಅಲೋ ಮಾಡ್ತೀವಿ. ಯಾಕಂದರೆ ಕ್ವಾಲಿಟಿ ಪ್ರಿಸೀಡ್ಸ್ ಕ್ಯೂರ್ ಅಂತ ನಾವು ಅರ್ಥ ಮಾಡೋದು, ಆ್ಯಂಡ್ ಕೇರಿಂಗ್ ಪ್ರಿಸೀಡ್ಸ್ ಕ್ಯೂರ್ ಅಂತ. ನಾವು ಪ್ರಾಪರ್ ಇರ್ತಕ್ಕಂಥ ಕೇರ್ ಕೊಡ್ತಕ್ಕಂಥ ಡಾಕ್ಟ್ರಿಗೆ ನಾಲೆಡ್ಜ್ ಅಷ್ಟೇ ಅಲ್ಲ, ಆ ಒಂದು ಎಂಪತಿನೂ ಇರಬೇಕು. ಅವನ ಎಂಪತಿ ಇರಬೇಕು,
ಆ ಒಂದು ಕ್ವಾಲಿಟಿ ಆಫ್ ಫೀಲಿಂಗ್ ಇರಬೇಕು, ಆ ಒಂದು ಹೀಲಿಂಗ್ ಟಚ್ ಇರಬೇಕು, ಅದರಲ್ಲೇನೆ ಪೇಷಂಟ್ಸ್ ವಾಸಿ ಆಗೋದು. ನಾಟ್ ಜಸ್ಟ್ ಬಿಕಾಸ್ ಆಫ್ ಮೆನಿ ಡಿಗ್ರೀಸ್, ನಾಟ್ ಜಸ್ಟ್ ಬಿಕಾಸ್ ಆಫ್ ಮೋರ್ ಅಂಡ್ ಮೋರ್ ನಾಲೆಡ್ಜ್. ಕರೆಕ್ಟ್ ಆಗಿರ್ತಕ್ಕಂಥ ಎಲ್ಲನೂ ಇರಬೇಕು, ನಾಲೆಡ್ಜ್ ಇರಬೇಕು ಕ್ಯೂರ್ ಆಗೋದಕ್ಕೆ, ಮತ್ತೆ ಆ ಒಂದು ಕೇರಿಂಗ್ ಆಟಿಟ್ಯೂಡ್ ಇರಬೇಕು, ಕ್ಯಾರೆಕ್ಟರ್ ಇರಬೇಕು, ಮತ್ತೆ ಒಂದು ಎಂಪತಿ ಇರಬೇಕು. ಇದೆಲ್ಲನೂ ಮಿಶ್ರಣವಾಗಿ ಬರುವಾಗ್ಲೇನೆ ವಾಸಿ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಮ್ಮ ಇರ್ತಕ್ಕಂಥ ಡಾಕ್ಟರ್ಸ್ ನ ನಾವು ಹೈರ್ ಮಾಡುವಾಗಲೇ ಅವ್ರದ್ದು ಕ್ಯಾರೆಕ್ಟರ್, ಆಟಿಟ್ಯೂಡ್, ಬಿಹೇವಿಯರ್ ನೋಡ್ಬಿಟ್ಟೆ ನಾವು ಹೈರ್ ಮಾಡಿರ್ತೀವಿ. ನಾಲೆಡ್ಜ್ ನೋಡಿ ಹೈರ್ ಮಾಡಿರ್ತೀವಿ, ಸರ್ಟಿಫಿಕೇಶನ್ಸ್ ಏನೇನು ಮಾಡಿದ್ರೆ ಅಂತ. ಅದ್ರ ಜೊತೆಗೆ ನಮ್ಮ ಪೇಷಂಟ್ ನ ಡೀಲ್ ಮಾಡೋದಕ್ಕೆ ಒಂದು 3 to 4 months ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟು, ಆ ಟ್ರೈನಿಂಗ್ ಮಾಡಿದ್ಮೇಲೆ ಎಕ್ಸಾಮ್ ಬರೆಸ್ಬಿಟ್ಟು ಅವರೆಲ್ಲ ನಾಲೆಡ್ಜ್, ಮೆಚುರಿಟಿ ಕರೆಕ್ಟ್ ಆಗಿದೆ, ಎಲ್ಲನೂ ಇಂಟರ್ನಲ್ ಅಂಡ್ ಹಾರ್ಟ್ಫುಲ್ ಡೀಲಿಂಗ್ ವಿತ್ ಪೇಷಂಟ್ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ನಮಗೆ ಅನ್ಸಿದ ಮೇಲೆ ಅವ್ರನ್ನ ಪೇಷಂಟ್ ಬಿಡ್ತೀವಿ. ಸೊ ಹಂಗಾಗಿ ದೇ ಆರ್ ಈಕ್ವಲಿ ಕಾಂಪಿಟೆಂಟ್ ಆಸ್ ಡಾಕ್ಟರ್ ರಾಕೇಶ್. ಸೊ ದಯವಿಟ್ಟು ಏನು ಅಂದ್ಕೊಳ್ಳದೆ ಟ್ರೀಟ್ಮೆಂಟ್ ತಗೊಳ್ಳಿ ಅವ್ರ ಹತ್ರ. ಸೊ ನಮ್ಮಲ್ಲಿ ಒಂದು ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ಹೈರ್ ಮಾಡಿರ್ತಕ್ಕಂಥ MBBS ಮಾಡಿ ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸ್ ಮಾಡಿರ್ತಕ್ಕಂಥ ಇಬ್ರು ಡಾಕ್ಟರ್ಗಳು, ಇನ್ನೊಂದಿಬ್ರು ಇದ್ದಾರೆ, ಬಂದಿಲ್ಲ. ಸೊ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಿಮ್ಗೆ ಅವ್ರ ಪರಿಚಯ ಮಾಡಿಸ್ತೀನಿ. ನೆಕ್ಸ್ಟ್ ಟೈಮ್ ಬರುವಾಗ ದಯವಿಟ್ಟು ನಾನು ಡಾಕ್ಟರ್ ರಾಕೇಶ್ ಇಲ್ಲ ಅಂದ್ರೆ ಅವ್ರು ಇದ್ದಾರೆ ಅಂದರೆ ಅವರೆಲ್ಲ ಯಾರೇ ಇದ್ದಾರೆ ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ. ದೇ ಆರ್ ಈಕ್ವಲಿ ಕಾಂಪಿಟೆಂಟ್. ಮಾತಾಡ್ತಾನೆ ಅವ್ರನ್ನ. ಮೇಡಮ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಆ್ಯಂಡ್ ಫಂಕ್ಷನಲ್ ಆ್ಯಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದರೆ ಥೈರಾಯ್ಡ್, BP, ಶುಗರ್ ಆ್ಯಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಎ ಹೋಲಿಸ್ಟಿಕ್ ಅಪ್ರೋಚ್. ಅಂದರೆ ಡಯಟ್, ಸಪ್ಲಿಮೆಂಟ್ಸ್, ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇಯಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದೇನಿದೆ ಅದನ್ನು ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಸೇಫ್ ಅಂಡ್ ಕೇರಿಂಗ್ ಹ್ಯಾಂಡ್ಸ್. ಸೇಫ್ ಕೇರಿಂಗ್ ಹ್ಯಾಂಡ್ಸ್ ಹೀಲಿಂಗ್ ಎಂಪತಿ ವಿತ್ ಎಂಪತಿ ಅಂಡ್ ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹ್ಯಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸಲ್ಲಿ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years 2022 ಇಂದನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ ನೆಕ್ಸ್ಟ್ ವಿಲ್ ಗೋ ಟು ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೂಸುಫ್ ಅಂತೀವಿ. ಇಲ್ಲಿ ನಾವು ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಭಾಳಷ್ಟು ಡಾಕ್ಟರ್ಸು ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇದೆ ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿಯಲ್ಲಿ ಭಾಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡೋಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂಥೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಸೊ ಡಾಕ್ಟರ್ ಯೂಸಫ್ ಈಸ್ ಆಲ್ಸೋ ಪ್ರಾಕ್ಟೀಸಿಂಗ್ ದಿಸ್ ಇಂಟಗ್ರೇಟೆಡ್ ಮೆಡಿಸಿನ್ ಸಿನ್ಸ್ ಮೆನಿ ಇಯರ್ಸ್. ಸೊ ಅವರು ನಾವು ಸ್ಟಾರ್ಟಿಂಗಲ್ಲಿ ಇಂಟರ್ವ್ಯೂ ತೊಗೊಂಡಾಗ ಎಷ್ಟೊಂದು ಜನ ಡಾಕ್ಟರ್ಸ್ನ ರಿಜೆಕ್ಟ್ ಮಾಡಿದ್ವಿ ಬಿಕಾಸ್ ಆಫ್ ಒಂದು ಎಂಪತಿ ಆ್ಯಂಡ್ ಆ ಒಂದು ನಾಲೆಡ್ಜ್ ಇಲ್ಲ ಅಂತ. ಬಟ್ ವಿ ಹ್ಯಾವ್ ಸೆಲೆಕ್ಟೆಡ್ ಮೆನಿ ಡಾಕ್ಟರ್ಸ್. ಅದರಲ್ಲಿ ಇವರಿಬ್ಬರು ವೆರಿ ಪ್ರಾಮಿನೆಂಟ್ ಡಾಕ್ಟರ್ಸು. ಸೊ ಹಂಗಾಗಿ ಅವ್ರ ನಾಲೆಡ್ಜ್ ಚೆನ್ನಾಗಿದೆ. ಮತ್ತು ನಾಲೆಡ್ಜಲ್ಲಿ ಪೇಷಂಟ್ ಎಕ್ಸ್ಪೀರಿಯೆನ್ಸು, ಅವ್ರದ್ದು ಪೇಷಂಟ್ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಪೇಷಂಟ್ಸ್ಗಳು ಇವ್ರ ಹತ್ರ ನಾನು ಇಲ್ಲದೆ ಇರುವಾಗ ಇವ್ರ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಮತ್ತು ನಾವು ಅವ್ರಿಗೆ ಫೀಡ್ಬ್ಯಾಕ್ ಕಾಲ್ಸ್ ಮಾಡಿ ಪೇಷಂಟ್ಗೆ ಕೇಳಿದಾಗ ಟ್ರೀಟ್ಮೆಂಟ್ ಆಗಿದೆಯಲ್ಲ ಹೆಂಗೆ ಅಂತ ಕೇಳಿದಾಗ ಅವರು ನಮಗೆ ಚೆನ್ನಾಗಿದೆ, ಬೆಟರ್ ಡಾಕ್ಟರ್ಸು ನಮ್ಮ ಚೆನ್ನಾಗಿ ಹೀಲ್ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಮತ್ತು ಇನ್ನೊಂದು ಬಂದು ನಾವು ಅವರು ಸೆಕೆಂಡ್ ಟೈಮ್ ಅಂದರೆ ಈಗ ಪೇಷಂಟ್ಸು ಸೆಕೆಂಡ್ ವಿಸಿಟು ಥರ್ಡ್ ವಿಸಿಟ್ ಬಂದಿರ್ತಾರೆ, ಆ ಟೈಮಲ್ಲಿ ನಾನು ಇರೋದಿಲ್ಲ. ಸೊ ನೆಕ್ಸ್ಟ್ ವಿಸಿಟಲ್ಲಿ ಪೇಷಂಟ್ಸ್ ಬಂದಾಗ ನಾನು ಇರ್ತೀನಿ. ಪೇಷಂಟ್ಸು ಕಂಪೇರ್ ಟು ಪ್ರೀವಿಯಸ್ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಹೆಂಗಿದೆ ಅಂತಂದರೆ ಚೆನ್ನಾಗಿ ಕಡಿಮೆ ಆಗಿದೆ, ಪೇಯ್ನ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಕೂಡ ಪರ್ಸೆಂಟೇಜ್ ಆಫ್ ಇಂಪ್ರೂವ್ಮೆಂಟು ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ವಿಸಿಟಲ್ಲಿ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಯಾಕಂದರೆ ಆಗ್ತಕ್ಕಂಥ ಮೆಡಿಸನ್ಸು, ಪೇಷಂಟ್ ಕೇಸ್ನ ಅನಲೈಸ್ ಮಾಡ್ತಕ್ಕಂಥ ರೀತಿ, ಬ್ಲಡ್ ಟೆಸ್ಟ್ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು, ಮತ್ತು ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ರೇಂಜ್ಗೆ ಫಂಕ್ಷನಲ್ ರೇಂಜ್ ಏನಿದೆ ಅದಕ್ಕೆ ಸೆಟ್ ಮಾಡಿ ಅವ್ರನ್ನ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಆ ಒಂದು ಪ್ಯಾರಾಮೀಟರ್ಸ್ನ ಆ ಲೆವೆಲಿಗೆ ತರೋದ್ರಿಂದ ಪೇಷಂಟ್ ಆ್ಯಕ್ಚುಲಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಯಾವುದೇ ಪೇಯ್ನ್ಫುಲ್ ಕಂಡೀಷನ್ಸ್ ಆಗ್ಬೋದು ನಿಮಗೆ. ಆ ಪೇಯ್ನ್ಫುಲ್ ಕಂಡೀಷನ್ಸ್ ಯಾಕೆ ಬಂದಿರುತ್ತೆ? ಬಿಕಾಸ್ ಆಫ್ ಕ್ರೋನಿಕ್ ಇನ್ಫ್ಲಮೇಷನ್ ಆ್ಯಂಡ್ ಬಿಕಾಸ್ ಆಫ್ ಲೈಕ್ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ದ ಬಾಡಿ. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಮಾಡಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ತಪ್ಪಿಸಿದ್ರೆ
ಅದನ್ನು ನಾವು ಇನ್ಫ್ಲಮೇಷನ್ನ ನಾವು ರೂಟ್ ಕಾಸ್ ತಪ್ಪಿಸ್ಬಿಟ್ಟು ಆಂಟಿ ಇನ್ಫ್ಲಮೇಟರಿ ಸಪ್ಲಿಮೆಂಟೇಷನ್ಸ್ ಲೈಕ್ ವೈಟಮಿನ್ ಸಿ, ಜಿಂಕ್, ಮೆಗ್ನೀಷಿಯಮ್, ವೈಟಮಿನ್ K2 ವೈಟಮಿನ್ ಡಿ ಪ್ಲಸ್ ಐವರ್ಮೆಕ್ಟಿನ್ ಇದನ್ನೆಲ್ಲ ನಾವು ಸಿರಶೇಪ್ ಪಿಪಿಡಿಸ್ ಇದನ್ನೆಲ್ಲ ನಾವು ಕೊಟ್ಕೊಂಡು ನಾರ್ಮಲ್ ಲೆವೆಲಿಗೆ ತಂದಿದ್ದೆ ಆದರೆ ಪೇಷಂಟು ಈಗ ಚೆನ್ನಾಗಿ ಎಕ್ಸಲೆಂಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಪೇಷಂಟ್ಗೆ ಪೇಯ್ನ್ ನ್ಯಾಚುರಲಿಗೆ 3-4 ವಿಸಿಟಲ್ಲಿ 80 to 90% ಕಡಿಮೆ ಆಯಿತು ಸರ್ ನಮಗೆ ಅಂತಂತಾರೆ. ಆಮೇಲಿಂದ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಸಪ್ಲಿಮೆಂಟ್ಸ್ನ ಒಂದು 2-3 ತಿಂಗಳು ತಗೊಂಡು ಕರೆಕ್ಟ್ ಡಯಟ್ ಮಾತ್ರ ಹಿಡಿಬೇಕು. ಯಾಕಂದರೆ ಇನ್ಫ್ಲಮೇಟ್ರಿ ಫುಡ್ ಮತ್ತೆ ತಗೊಳ್ಳೋ ಸ್ಟಾರ್ಟ್ ಮಾಡಿದರೆ ಮತ್ತೆ ಕಾಯಿಲೆ ಬರುತ್ತೆ. ಸರ್ ಇದು ಪರ್ಮನೆಂಟ್ ಅಂತ ಹೇಳ್ತಿರೋದ ಪರ್ಮನೆಂಟು ಅಂತ ಡೆಫಿನೆಟ್ಲಿ ಪರ್ಮನೆಂಟ್. ಯಾಕಂದರೆ ಫುಡ್ ಈಸ್ ಮೆಡಿಸಿನ್. ನಮ್ಮದು ಕೋರ್ ಪ್ರಿನ್ಸಿಪಲ್ ಬಂದು ಫುಡ್ ಈಸ್ ಮೆಡಿಸಿನ್. ಯಾಕಂದರೆ ದ ಫಾದರ್ ಆಫ್ ಮೆಡಿಸಿನ್ ಬಂದು ಹಿಪೋಕ್ರಟಿಸ್ ಅವ್ರು ಹೇಳಿರ್ತಕ್ಕಂಥದ್ದು ಲೆಟ್ ಫುಡ್ ಬಿ ದೇ ಮೆಡಿಸಿನ್ ಅಂತಲೇ ಹೇಳಿರೋದು. ಸೊ ಫುಡ್ ಈಸ್ ಮೆಡಿಸಿನ್ ಅಲ್ಲಿಗೆ ಬರುತ್ತೆ. ನಮ್ಮ ಏನೋ ಮಾಡಿಬಿಟ್ಟು ನಮ್ಮ ದೇಹ ಕೆಡಿಸ್ಕೊಂಡಿರ್ತೀವಿ. ಆ ಕೆಡಿಸ್ಕೊಂಡಿರ್ತಕ್ಕಂಥ ದೇಹನ ನಾರ್ಮಲ್ಲಿಗೆ ತರೋದಕ್ಕೋಸ್ಕರ ಇಷ್ಟು ವಿಟಮಿನ್ಸು, ಇಷ್ಟು ಸಪ್ಲಿಮೆಂಟೇಷನ್ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಫುಡ್ಡಲ್ಲಿ ಕರೆಕ್ಷನ್ ಮಾಡಿಕೊಂಡು ಆ ಫುಡ್ಡನ್ನ ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಆಮೇಲೆ ಇದು ಸಪ್ಲಿಮೆಂಟ್ಸ್ಗಳನ್ನ ಸ್ಟಾಪ್ ಮಾಡ್ಕೊಂಡು ಕೆಲವರಿಗೆ 6 ತಿಂಗಳಿಗೆ ಮಿನಿಮಮ್ ಡ್ಯಾಮೇಜ್ ಆಗಿದ್ರೆ 6 ತಿಂಗಳಿಗೆ ಆ ಮೆಡಿಸಿನ್ಸ್ ಎಲ್ಲ ನಿಲ್ಲಿಸ್ತೀವಿ. ಕೆಲವರಿಗೆ 3 ತಿಂಗಳಿಗೆ ನಿಲ್ಲಿಸ್ತೀವಿ. ಕೆಲವರಿಗೆ 1 ವರ್ಷದವರೆಗೂ ತಗೊಂಡು ಇವತ್ತೊಂದು ಅಜ್ಜಿ ಬಂದಿದ್ರು. ಅವ್ರಿಗೆ ಆಲ್ಮೋಸ್ಟ್ 2024 ಜೂನಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ನಾವು ಶೀಸ್ 80% ರಿಕವರ್ಡು. ಸೊ ಅವ್ರಿಗೆ ಅವಾಗಿಂದನೂ ಸರ್ಜರಿ ಹೇಳ್ತಾನೆ ಇದ್ರು. ಬಟ್ ಅವ್ರಿಗೆ ಸರ್ಜರಿ ವಿಲ್ಲಿಂಗ್ ಇರಲಿಲ್ಲ. ಯಾಕಂದರೆ ಏಜ್ ಬಂದು 65 ಇಯರ್ಸ್ ಆಗಿತ್ತು. ಡಾಕ್ಟರ್ಸೇ ರಿಜೆಕ್ಟ್ ಮಾಡಿದ್ರು ಸರ್ಜರಿ ಬೇಡ ಅಂತ. ಸೊ ಬೇರೆ ಇಲ್ಲಿದೆ, ದೇರ್ ಈಸ್ ನೋ ವೇ ಔಟು. ಸೊ ಅವಾಗ ನಾವು ಅವ್ರಿಗೆ ಈ ಒಂದು ಫಂಕ್ಷನಲ್ ಮೆಡಿಸಿನ್ ಆ್ಯಂಡ್ ಇಂಟಗ್ರೇಟೆಡ್ ಮೆಡಿಸಿನ್, ರಿಜೆಕ್ಟಿವ್ ಮೆಡಿಸಿನ್ ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಶಿ ಹ್ಯಾಸ್ ಇಂಪ್ರೂವ್ಡ್ ಆಲ್ಮೋಸ್ಟ್ 80%. ಸೊ ಈ ಥರ ನಾವು ಮಾಡ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ. ಸೊ ಡಾಕ್ಟರ್ ದೀಕ್ಷಿತಾ ಆ್ಯಂಡ್ ಡಾಕ್ಟರ್ ಯೂಸಫ್ ಇರ್ತಾರೆ. ಸೊ ದೇ ಆರ್ ಎಕ್ಸಲೆಂಟ್ ಡಾಕ್ಟರ್ಸ್ ಹೂ ಆರ್ ಪ್ರಾಕ್ಟೀಸಿಂಗ್ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಇನ್ ಡಾಕ್ಟರ್ ಹಿಲ್ ಪೆನ್ಕ್ಯೂರ್ ಹಾಸ್ಪಿಟಲ್. ಸೊ ಡಾಕ್ಟರ್ ರಾಕೇಶ್ ಅಂತ ಏನು ನೀವು ನಂಬಿಕೆ ಇಟ್ಕೊಂಡು ಬರ್ತಿದ್ರು ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಕೂಡ ಪೇಷಂಟ್ ನೋಡ್ತೀನಿ. ಡೈಲಿ 30-40 ಪೇಷಂಟ್ ಅಷ್ಟೇ ನೋಡೋಕ್ಕಾಗುತ್ತೆ. ಅದಕ್ಕೆ ಮೇಲ್ಗಡೆ ಅಪಾಯಿಂಟ್ಮೆಂಟ್ಗಳು ಸುಮ್ಮನೆ ಮುಂದಕ್ಕೆ ಪೈಲಪ್ ಆಗಿ 3 ತಿಂಗಳವರೆಗೂ ಹೋಗಿ ಕಾಯಿಲೆ 1 ತಿಂಗಳಾದ್ಮೇಲೆ ಮಾತ್ರೆ ಖಾಲಿ ಆಗಿ ನೋವು ಜಾಸ್ತಿ ಮಾಡ್ಕೊಂಡು ಖರ್ಚು ಮಾಡಿರೋ ದುಡ್ಡಿಗೆ ಪಶ್ಚಾತ್ತಾಪ ಪಟ್ಟು ಒಂದು ಮನಸ್ಸಲ್ಲಿ ಒಂದು ದುಃಖ ಪಡೋದಕ್ಕಿಂತ ನೀವು ದಯವಿಟ್ಟು ನಮ್ಮ ಟೀಮ್ ಡಾಕ್ಟರ್ಸ್ ಹತ್ರ ತೋರಿಸಿ. ಅವರು ಕೂಡ ಈಕ್ವಲಿ ಪೊಟೆನ್ಷಿಯಲ್ ಇದ್ದಾರೆ. ಸೊ ದಟ್ ಇವಾಗ ಪೇಷಂಟ್ಸ್ ಫ್ಲೋ ಕೂಡ 140-150 ಪೇಷಂಟ್ಸ್ ಇರುತ್ತೆ. ಲೈಕ್ ಹ್ಯೂಮನ್ಲಿ ಇಟ್ ಈಸ್ ಇಂಪಾಸಿಬಲ್ ಫಾರ್ ಡಾಕ್ಟರ್ ರಾಕೇಶ್ ಟು ಸಿ ಆ್ಯಂಡ್ ವಿಟ್ನೆಸ್ ಎವ್ರಿ ಕೇಸ್. ಸೊ ಹಂಗಾಗಿ ಎಷ್ಟಾಗುತ್ತೋ ನಾನು ಪ್ರಯತ್ನಪಟ್ಟು ಶ್ರಮ ಹಾಕಿ ಶ್ರದ್ಧೆಯಿಂದ ನೋಡ್ತಾ ಇದ್ದೀನಿ. ನನ್ನ ಕೈಲಿ ಯಾವಾಗ ಅದನ್ನು ಲಿಮಿಟ್ ಕ್ರಾಸ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ವೋ ಅದೇ ನನ್ನ ನಾಲೆಡ್ಜ್ನ ಇವರಿಗೆ ಟ್ರೈನ್ ಮಾಡಿಬಿಟ್ಟು ಅದೇ ಪ್ರೋಟೋಕಾಲ್ನ ಇವರಿಗೆ ಇನ್ನೂ ಕಲಿಸ್ಕೊಟ್ಬಿಟ್ಟು ಅವ್ರಿಗೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಪೇಷಂಟ್ನ ನೋಡೋದಕ್ಕೆ ಹೆಚ್ಚಾಗಿ ಜನಗಳ ಸೇವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸು ಕಮೆಂಟ್ಸು ಇದ್ದರೆ ಕೆಳಗಡೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ಇದು ಯಾವುದು ಡಾಕ್ಟರ್ ರಾಕೇಶ್ ಹಾಸ್ಪಿಟ್ಲಾಗ ಇರೋದಿಲ್ಲ ಅಂತಲ್ಲ. ನಾನು ಹಾಸ್ಪಿಟ್ಲಾಗ ಇರ್ತೀನಿ, ಒಂದು 30-40 ಪೇಷಂಟ್ ನೋಡೋಕ್ಕಾಗುತ್ತೆ. ಆಮೇಲೆ ಪೈಲಪ್ ಆಗುತ್ತೆ ಒಂದು ರೀಸನ್. ಮತ್ತು ಕಾನ್ಫರೆನ್ಸ್ಗೆ ಅಥವಾ ಟ್ರೈನಿಂಗ್ಗೆ ಅಥವಾ ಏನಾದರೂ ಸರ್ಟಿಫಿಕೇಷನ್ಸ್ ಮಾಡೋಕ್ಕೆ ಹೋದಾಗ ಅವಾಗ ನಾನು ರಜಾ ಇರುವಾಗ ಇದು ಮಾಡ್ಕೊಳ್ಳಿ. ಅಥವಾ ನಂದು ಕೆಲವು ಸಮ್ಟೈಮ್ಸು ಏನಾದರೂ ಬಂದಿರ್ತೀನಿ ಬಿಕಾಸ್ ಆಫ್ ಯಾವುದೋ ನಮ್ಮ ಪ್ರೊಫೆಸರ್ಸು. ಮೊನ್ನೆ ಬಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ನಮ್ಮ ಪ್ರೊಫೆಸರ್ ಒಬ್ಬರು ಬಂದಿರು, ಡಾಕ್ಟರ್ ಜಿಗ್ನೇಶ್ ಪಟೇಲ್ ಅಂತ. ಅವರು ಒಂದು ಕೇಸ್ ಇದೆ, ಇಂಟರ್ಡಿಸ್ಕಲ್ ಓಝೋನ್ ಥೆರಪಿ ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ, ಅಲ್ಲಿ ಬರ್ತಾ ಇದ್ದೀನಿ ಫ್ರಮ್ ನಾಗ್ಪುರ್. ನಾನು ಬಂದು ನಾನು ಹೇಳ್ಕೊಡ್ತೀನಿ ನಿನಗೆ ಬಾ ಅಂತ ಅಂದರು. ಸಡನ್ನಾಗಿ ಹೋಗಬೇಕಾಗ ಪರಿಸ್ಥಿತಿ ಬಂತು. ಯಾಕಂದರೆ ಇಲ್ಲಿ ಅಪಾಯಿಂಟ್ಮೆಂಟಲ್ಲೇ ಕೊಟ್ಟಿದ್ದೀವಿ 11 o'clock, 10 o'clock ಫೋನ್ ಮಾಡಿದ್ರು. ಅವಾಗ ಹೋಗಲೇಬೇಕಂತ ಪರಿಸ್ಥಿತಿ. ಯಾಕಂದರೆ ಅವ್ರು ಅಲ್ಲಿಂದ ಬಂದು ಒಂದು ಲವ್ ಆ್ಯಂಡ್ ಕೇರಿಂದ ಡಾಕ್ಟರ್ ರಾಕೇಶ್ ಕಮ್ ಹಿಯರ್ ಐ ವಿಲ್ ಟೀಚ್ ಯು ಅಂತ ಹೇಳುವಾಗ ನಾನು ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ ಏನಾಗುತ್ತೆ, ಅದು ವಿದ್ಯೆಗೆ ಒಂಥರ ಅಗೌರವ ತಂದಂಗೆ ಆಗ್ಬಿಡುತ್ತೆ. ವಿದ್ಯೆ ಇದು ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾನು ಡಿಸ್ರೆಸ್ಪೆಕ್ಟಂಗೆ ಮಾಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಆಯ್ತು ಸರ್ ಐ ವಿಲ್ ಕಮ್ ಅಂತೇಳಿ ಸ್ವಲ್ಪ ಕೇಸ್ ಅಸಿಸ್ಟ್ ಮಾಡಿಬಿಟ್ಟು ಒಂದು 1-1.5 hour ಆಯಿತು. OT ಒಳಗೆ ಹೋಗೋದು ಪ್ರಿಪೇರ್ ಮಾಡೋದೆಲ್ಲ ಮಾಡಿದ್ಮೇಲೆ. ಬಟ್ ಅಲ್ಲಿಂದ ಹೆಬ್ಬಾಳಿಂದ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 2-3 o'clock ಆಗಿತ್ತು. ಸೊ ಅಷ್ಟೊತ್ತಿಗೆ ಪೇಷಂಟ್ಸ್ ಎಲ್ಲ ಸ್ವಲ್ಪ ಬೇಜಾರಾಗಿದ್ರಿ. ಸೊ ಈ ಥರ ಏನಾದರೂ ಸಿಚುವೇಶನ್ಸ್ ಇದ್ದರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಕ್ಷಮೆ ಮಾಡಿ ಸೊ ನಂಬಿಕೆಯಿಂದ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಡಾಕ್ಟರ್ ದೀಕ್ಷಿತಾ, ವೆಲ್ಕಮ್. ಆ್ಯಂಡ್ ಡಾಕ್ಟರ್ ಯೂಸಫ್, ವಿಶ್ ಯು ಆಲ್ ದ ಬೆಸ್ಟ್. ವಿ ವಿಲ್ ಕಂಟಿನ್ಯೂ ಅವರ್ ಸಪೋರ್ಟ್ ಟು ಹೀಲ್ ಆ್ಯಂಡ್ ಕ್ಯೂರ್ ದ ಪೇಷಂಟ್ ಪೇಯ್ನ್. ಆ್ಯಂಡ್ ಇನ್ಮೇಲೆ ಏನಾದರೂ ಡಿಸ್ಕಷನ್ಸ್ ಇದ್ದರೆ, ಹೆಲ್ತಿ ಡಿಸ್ಕಷನ್ಸ್ ಲೈಕ್ ಡಿಫ್ರೆಂಟ್ ಟಾಪಿಕ್ ಮೇಲೆ ಎಲ್ಲ ಟೈಮಲ್ಲೂ ಕೂಡ ಪೇಷಂಟ್ ಜೊತೆಗೆ ಮಾತಾಡೋದು ಅಷ್ಟೇ ಕನ್ವರ್ಸೇಷನ್ ಬರ್ತಾಯಿತ್ತು. ಇನ್ಮೇಲೆ ಡಾಕ್ಟರ್ಸ್ ಜೊತೆಗೆ ಒಂದು ಗ್ರೂಪ್ ಡಿಸ್ಕಷನ್ ಥರ ಮಾಡಿಬಿಟ್ಟು ನಿಮಗೆ ಇನ್ನೂ ಹೆಚ್ಚಿನ ನಾಲೆಡ್ಜು ಮತ್ತು ಅವೇರ್ನೆಸ್ನ ಕೊಡೋದಕ್ಕೆ ಶ್ರಮ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.